ಸಮಯದ ಮೇಲೆ ಸಮಯ ಚೆನ್ನಾಗಿ ಇಲ್ಲ ಎಂದು ಕೈ ಚಾಚಿ ಕುಳಿತುಕೊಳ್ಳಬೇಡ. ಕಾಲ ಸದಾ ಒಂದೇ ರೀತಿಯಾಗಿ ಇರುವುದೇ ಇಲ್ಲ. ಇಂದು ನಿನ್ನನ್ನು ನೋಡಿ ನಗುವವರು ನಾಳೆ ನಿನ್ನ ಬೆಳವಣಿಗೆಯನ್ನು ನೋಡಿ ತಲೆ ಬಾಗಲೇಬೇಕು. ತಾಳ್ಮೆ ಎನ್ನುವುದು ನಿನ್ನಲ್ಲಿ ನೀನು ಬೆಳೆಸಿಕೋ. ಅತಿಯಾದ ನಂಬಿಕೆ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಬೇಡವೇ ಬೇಡ. ನೆರಳು ಕೂಡ ಕತ್ತಲಲ್ಲಿ ಕೈ ಬಿಡುತ್ತದೆ. ಜಗತ್ತು ಬದಲಾಗಲಿ ಬಿಡಲಿ, ನಿನ್ನನ್ನು ನೀನು ನಂಬಿ ನಿನ್ನನ್ನೇ ನೀನು ಮುಂದುವರಿಸಿಕೊಂಡು ಹೋಗುವುದನ್ನು ನೋಡಬೇಕು. ನಿನ್ನ ಆತ್ಮವಿಶ್ವಾಸವೇ ನಿನಗೆ ದಾರಿದೀಪವಾಗಬೇಕು ಎನ್ನುವುದನ್ನು ಮರೆಯಲೇಬೇಡ. ಜಗತ್ತಿನ ಮೆಚ್ಚುಗೆಗಾಗಿ ನಿನ್ನ ಆತ್ಮಸಾಕ್ಷಿಯನ್ನು ಎಂದಿಗೂ ಕೂಡ ಮಾರಿಕೊಳ್ಳಬೇಡ. ಧರ್ಮದ ದಾರಿಯಲ್ಲಿ ನಡೆಯುವಾಗ ಆರಂಭದಲ್ಲಿ ಒಂಟಿತನ ಅನಿಸಿದರೂ ಕೂಡ ಅಂತಿಮ ಗೆಲುವು ಎನ್ನುವುದು ಸತ್ಯಕ್ಕೆ ಹೊರತು ಸೋಲಿಗೆ ಅಲ್ಲ ಎನ್ನುವುದನ್ನು ಮರೆಯಲೇಬೇಡ. ದುರಾಸೆ ಮತ್ತು ಅಹಂಕಾರ ಇರುವ ಕಡೆ ಎಂದಿಗೂ ಕೂಡ ನೆಮ್ಮದಿ ಇರಲಾರದು. ನಿನ್ನ ಯೋಗ್ಯತೆಗೆ ತಕ್ಕದ್ದು ನಿನಗೆ ಸಿಕ್ಕೇ ಸಿಗುತ್ತದೆ. ಇರುವುದರಲ್ಲಿಯೇ ತೃಪ್ತಿಯನ್ನು ಪಡು. ಬದುಕು ಎನ್ನುವುದು ಹಸನವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಬದಲಾವಣೆ ಎನ್ನುವುದು ಅನಿವಾರ್ಯ. ಹಗಲಿನ ನಂತರ ರಾತ್ರಿ ಬರುವಂತೆ ಕಷ್ಟದ ನಂತರ ಸುಖ ಎನ್ನುವುದು ಬಂದೇ ಬರುತ್ತದೆ. ಇದು ಕೂಡ ಕರಗಿ ಹೋಗುತ್ತದೆ ಎಂಬ ಸತ್ಯ ಅರಿತು ಬಾಳು. ಮನಸ್ಸು ಎಂದಿಗೂ ಕೂಡ ಭಾರ ಆಗುವುದೇ ಇಲ್ಲ. ನಿನ್ನನ್ನು ನೀನು ನಂಬು. ಇತರರ ಬದುಕನ್ನು ನೋಡಿ ನಿನ್ನ ಬದುಕನ್ನು ಕೀಳಾಗಿ ಕಾಣಬೇಡ. ನಿನ್ನ ಹಾದಿಯೇ ಬೇರೆ, ನಿನ್ನ ಗುರಿಯೇ ಬೇರೆ, ನಿನ್ನ ಸ್ವಾರ್ಥತೆಯೇ ಬೇರೆ, ನಿನ್ನ ಸ್ಪರ್ಧೆಯೇ ಬೇರೆ. ಕೇವಲ ನಿನ್ನೆಯ ದಿನದೊಂದಿಗೆ ಮಾತ್ರ ಕಳೆಯಬೇಡ. ನಾಳೆಯ ದಿನದ ಬಗ್ಗೆಯೂ ಕೂಡ ನೀನು ಯೋಚನೆಯನ್ನು ಮಾಡು. ಶಾಂತಿಯ ರಹಸ್ಯವನ್ನು ನೀನು ಜೀವನದಲ್ಲಿ ಅಳವಡಿಸಿಕೋ. ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸದಾ ನಾಶಕ್ಕೆ ದಾರಿಯನ್ನು ಮಾಡುತ್ತದೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ಒಂದು ಕ್ಷಣ ಮೌನವಾಗಿ ಇರು. ನಿನ್ನ ಸಮಾಧಾನವೇ ನಿನ್ನನ್ನು ಗೆಲ್ಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕರ್ಮದ ಹಾದಿ, ಕೆಲಸ ನಿನ್ನದು, ಫಲ ಅವರದ್ದು. ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಕೆಲಸ ಮಾಡುವುದನ್ನು ನಿಲ್ಲಿಸು. ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಬೆವರಿನ ಪ್ರತಿಯೊಂದು ಹನಿಗೂ ಕೂಡ ಯೋಗ್ಯವಾದಂತಹ ಪ್ರತಿಫಲವನ್ನು ದೇವರು ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ನಿನ್ನೆಯ ನೆನಪು ಕೇವಲ ಒಂದು ಪಾಠ, ನಾಳೆಯ ಕನಸು ಕೇವಲ ಒಂದು ಆಶಯ. ನಿನ್ನ ಕೈಯಲ್ಲಿ ಇರುವಂತಹ ನಿಜವಾದ ಸಂಪತ್ತು ಈ ಕ್ಷಣ ಮಾತ್ರ. ಈ ಅತ್ಯಮೂಲ್ಯವಾಗಿರುವಂತಹ ವರ್ತಮಾನವನ್ನು ನೀನು ಆತಂಕದಲ್ಲಿ ಕಳೆಯಬೇಡ. ನೆಮ್ಮದಿಯಿಂದ ಬದುಕು ಎನ್ನುವುದು ತುಂಬಾ ಸೊಗಸಾಗಿ ಇರುತ್ತದೆ. ಕಣ್ಣಿಗೆ ಕಾಣದ ಶಕ್ತಿ, ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸತ್ಯವೋ, ನಿನ್ನ ಕಷ್ಟದ ದಿನಗಳು ಕರಗಿ ಸುಂದರವಾಗಿರುವಂತಹ ದಿನಗಳು ಬರುವುದು ಅಷ್ಟೇ ಸತ್ಯ. ನಿನ್ನ ಕಣ್ಣಿಗೆ ಕಾಣದ ಆ ಉನ್ನತವಾಗಿರುವಂತಹ ವಿಶ್ವಶಕ್ತಿ ನಿನ್ನ ಪ್ರತಿಯೊಂದು ಶ್ರಮವನ್ನು ಗಮನಿಸುತ್ತಲೇ ಇರುತ್ತದೆ. ನಂಬಿಕೆ ಇರಲಿ. ನಿನ್ನ ತಾಳ್ಮೆಗೆ ತಕ್ಕ ಫಲಿತಾಂಶ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅತಿಯಾದ ನಿರೀಕ್ಷೆ ನಾವಿಟ್ಟು ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆಗಳೇ ನಮ್ಮ ನೋವಿನ ಮೂಲ. ಕರ್ತವ್ಯ ನಿನ್ನದು ಆಗಿರಲಿ, ಆದರೆ ಅದರ ಮೇಲಿನ ಹಕ್ಕು ನಿನ್ನದಲ್ಲ. ಪ್ರತಿಫಲವನ್ನು ನಿರೀಕ್ಷಿಸದೆ ಬದುಕುವುದನ್ನು ಕಲಿತರೆ ಜೀವನದಲ್ಲಿ ಎಂದಿಗೂ ಕೂಡ ನಿರಾಶೆ ಎನ್ನುವುದು ಆಗುವುದೇ ಇಲ್ಲ. ನಿನ್ನ ಹತ್ತಿರವೂ ಕೂಡ ನಿರಾಶೆ ಎನ್ನುವುದು ಸುಳಿಯುವುದೇ ಇಲ್ಲ. ಸ್ವೀಕಾರದ ಮನೋಭಾವನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಡೆದ ಘಟನೆಗಳನ್ನು ಬದಲಿಸಲು ನಿನ್ನಿಂದ ಸಾಧ್ಯವಿಲ್ಲ, ಆದರೆ ಅವುಗಳನ್ನು ನೋಡುವ ದೃಷ್ಟಿಕೋನಗಳನ್ನು ಖಂಡಿತ ಬದಲಿಸಬಹುದು. ಆಗಿದ್ದನ್ನು ಸಹಜವಾಗಿ ಸ್ವೀಕರಿಸುವುದೇ ಅಧ್ಯಾತ್ಮದ ಮೊದಲ ಹೆಜ್ಜೆ. ಮನಸ್ಸು ಶಾಂತವಾಗಿ ಇದ್ದರೆ ಪ್ರತಿಯೊಂದು ಸಮಸ್ಯೆಯೂ ಕೂಡ ಸಣ್ಣದಾಗಿಯೇ ಕಾಣುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಿನ್ನ ಸ್ಪರ್ಧೆ ನಿನ್ನೊಂದಿಗೆ. ಬೇರೆಯವರ ಯಶಸ್ಸಿನ ಓಡಾಟವನ್ನು ನೋಡಿ ನಿನ್ನ ಹಾದಿಯನ್ನು ಬದಲಿಸಬೇಡ. ಪ್ರತಿಯೊಂದು ಹೂವು ಕೂಡ ತನ್ನದೇ ಆಗಿರುವಂತಹ ಸಮಯದಲ್ಲಿ ಅರಳುತ್ತದೆ. ನಿನ್ನೊಂದಿಗಿಂತ ನಿನ್ನ ಇಂದಿನ ದಿನ ಉತ್ತಮವಾಗಿ ಇದ್ದರೆ ನೀನು ಈಗಾಗಲೇ ಯಶಸ್ಸಿನ ಹಾದಿಯಲ್ಲಿ ಇದ್ದೀಯ ಎಂದು ನೀನು ಭಾವಿಸಬೇಕು. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಶಾಂತ ಮನಸ್ಸು ಸರಿಯಾದ ದಾರಿಯನ್ನು ತೋರಿಸುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಅತಿಯಾದ ವಿಶ್ವಾಸ ಮತ್ತು ಅಹಂಕಾರ, ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಭ್ರಮೆಯಿಂದ ಹೊರಬಂದು ನೋಡು. ಇಲ್ಲಿ ಯಾರೂ ಕೂಡ ಇಲ್ಲದೇ ಇದ್ದರೂ ಕೂಡ ಜಗತ್ತು ನಡೆಯುತ್ತದೆ. ಅಹಂಕಾರವನ್ನು ಕರಗಿಸಿ ಪ್ರಕೃತಿಯ ನಿಯಮಕ್ಕೆ ತಲೆಬಾಗು. ಭಾರ ಹಗುರವಾದಾಗ ಬೆಳಕು ಎನ್ನುವುದು ನಿರಾಶಯವಾಗಿ ಸಾಗುತ್ತಲೇ ಇರುತ್ತದೆ.
ಒಳಗಿನ ಧ್ವನಿ ಮತ್ತು ನಿಶಬ್ದ. ಜಗತ್ತಿನ ಗದ್ದಲಲ್ಲಿ ನಿನ್ನನ್ನು ನೀನು ಕಳೆದುಕೊಳ್ಳಬೇಡ. ದಿನಗಳಲ್ಲಿ ಸ್ವಲ್ಪ ಸಮಯ ಮೌನಕ್ಕೆ ಶರಣಾಗು. ಹೊರಗಿನ ಕೋಲಾಹಲ ಅಡಗಿದಾಗ ಮಾತ್ರ ನಿನ್ನೊಳಗಿನ ದಿವ್ಯ ಪ್ರಜ್ಞೆಯ ದಾರಿ ಎನ್ನುವುದು ನಿನಗೆ ಸ್ಪಷ್ಟವಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಒಂಟಿತನ ಮತ್ತು ಆತ್ಮವಿಶ್ವಾಸ. ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ ಎಂದು ಎಂದೆಂದಿಗೂ ಕೂಡ ಒಂಟಿತನ ಅನುಭವಿಸಬೇಡ. ನಿನ್ನ ನೆರಳು ಕೂಡ ಕತ್ತಲಲ್ಲಿ ನಿನ್ನ ಕೈ ಬಿಡಬಹುದು, ಆದರೆ ನಿನ್ನೊಳಗೆ ಇರುವಂತಹ ಕೃಷ್ಣನ ಆತ್ಮಶಕ್ತಿ ಎಂದಿಗೂ ಕೂಡ ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನನ್ನು ನೀನು ನಂಬು, ಜಗತ್ತೇ ನಿನಗೆ ತಲೆಬಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆಲೋಚನೆಗಳ ನಿಯಂತ್ರಣ. ಮನಸ್ಸಿನ ಗೊಂದಲಗಳಿಗೆ ಹೊರಗಿನ ಪ್ರಪಂಚ ಕಾರಣವಲ್ಲ, ನಮ್ಮದೇ ಅತಿಯಾದ ಆಲೋಚನೆಗಳು. ಎಲ್ಲವನ್ನ ಸರಿಪಡಿಸು. ನೀನು ಭಗವಂತನಲ್ಲ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಉಳಿದಿರುವುದನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟು ಬಿಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖ ಪಡಬೇಡ. ನಿನ್ನ ಸ್ವಸ್ಥತೆ ಮತ್ತು ನಿನ್ನ ಪ್ರಯತ್ನಗಳನ್ನು ಕಾಲವೇ ಒಂದು ದಿನ ಎಲ್ಲರಿಗೂ ಕೂಡ ಪರಿಚಯವಾಗುವಂತೆ ಮಾಡುತ್ತದೆ. ಕೋಪ ಎನ್ನುವುದು ನಮ್ಮನ್ನು ನಾವೇ ಸುಟ್ಟುಕೊಳ್ಳುವಂತಹ ಬೆಂಕಿ ಇದ್ದ ಹಾಗೆ. ಕೃಷ್ಣ ಪರಮಾತ್ಮನು ಹೇಳುವಂತೆ ಕೋಪದಿಂದ ಭ್ರಮೆ ಹುಟ್ಟುತ್ತದೆ, ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದರೆ ಮನುಷ್ಯನ ಪತನವಾಗುತ್ತದೆ. ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ಎಂದಿಗೂ ಕೂಡ ಕೋಪದಲ್ಲಿ ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಯಾವುದು ಕೂಡ ಯಶಸ್ಸನ್ನು ಕಾಣುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಭಯವು ನಿನ್ನನ್ನು ಹೆಜ್ಜೆಯನ್ನು ನಿಲ್ಲಿಸಬಹುದು, ಆದರೆ ನಂಬಿಕೆ ನಿನ್ನನ್ನು ಗುರಿಯ ಕಡೆಗೆ ಕರೆದೊಯ್ಯುತ್ತದೆ. ನಿನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ. ನಾನು ಸದಾ ನಿನ್ನೊಂದಿಗೆ ಇದ್ದೇನೆ. ಇತರರ ಜೀವನದಲ್ಲಿ ನೋಡಿ ನಿನ್ನ ಪಯಣವನ್ನು ಅಡಿಯಬೇಡ. ಪ್ರತಿಯೊಬ್ಬ ಆತ್ಮಕ್ಕೂ ಕೂಡ ತನ್ನದೇ ಆಗಿರುವಂತಹ ಸಮಯ, ತನ್ನದೇ ಆಗಿರುವಂತಹ ದಾರಿ ಇರುತ್ತದೆ. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ಫಲದ ಸಮಯವನ್ನು ನನಗೆ ಬಿಟ್ಟು ಬಿಡು ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀನು ಮಾಡುವ ಸಣ್ಣ ಪ್ರಯತ್ನಗಳನ್ನು ಎಂದಿಗೂ ಕೂಡ ಕಡಿಮೆ ಎಂದು ಭಾವಿಸಬೇಡ. ಒಂದು ಹನಿ ನೀರು ಕೂಡ ಸಮುದ್ರದ ಭಾಗವೇ. ಇಂದು ಮಾಡಿದ ನಿನ್ನ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವೇ ನಾಳೆಯ ಅದ್ಭುತವಾಗಿರುವಂತಹ ಯಶಸ್ಸಿನ ಅಡಿಪಾಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಇಂದ್ರಿಯಗಳು ನೀಡುವಂತಹ ಲೌಕಿಕ ಸುಖಗಳು ಆರಂಭದಲ್ಲಿ ಅಮೃತದಂತೆ ಕಂಡರೂ ಕೂಡ ಕೊನೆಯಲ್ಲಿ ವಿಷವಾಗಿ ಪರಿಣಮಿಸುತ್ತದೆ. ಬಾಹ್ಯ ಪ್ರಪಂಚದ ವಸ್ತುಗಳಲ್ಲಿ ನೆಮ್ಮದಿಯನ್ನು ಹುಡುಕುವುದನ್ನು ನಿಲ್ಲಿಸು. ನಿನ್ನ ಅಂತರಾತ್ಮದಲ್ಲಿ ನನ್ನನ್ನು ದರ್ಶಿಸು. ಅಲ್ಲಿ ಸಿಗುವಂತಹ ಆಧ್ಯಾತ್ಮಿಕ ಆನಂದವೇ ಶಾಶ್ವತ ಎನ್ನುವುದನ್ನು ಮರೆಯಬೇಡ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಎಲೆ ಮಾನವನೇ, ನಾನು ಮಾಡುತ್ತಿದ್ದೇನೆ, ನನ್ನಿಂದಲೇ ಎಲ್ಲವೂ ಕೂಡ ನಡೆಯುತ್ತಿದೆ ಎಂಬ ಅಹಂಕಾರದ ಭ್ರಮೆಯನ್ನು ಮೊದಲು ಬಿಟ್ಟು ಬಿಡು. ಈ ಜಗತ್ತಿನಲ್ಲಿ ನೀನು ಕೇವಲ ನಿಮಿತ್ತ ಮಾತ್ರ. ನಿನ್ನ ಕರ್ತವ್ಯದ ಹಠವನ್ನು ನನ್ನ ಪಾದಗಳಿಗೆ ಅರ್ಪಿಸು, ಶರಣಾಗು. ಆಗ ನಿನ್ನ ಬದುಕಿನ ಸಂಪೂರ್ಣವಾಗಿರುವಂತಹ ಜವಾಬ್ದಾರಿಯನ್ನು ನಾನೇ ಹೊರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಪ್ರತಿಯೊಂದು ಬದಲಾವಣೆಗಳಿಗೂ ಕೂಡ ಅದರದ್ದೇ ಆದಂತಹ ಸಮಯ ಎನ್ನುವುದು ಬೇಕಾಗುತ್ತದೆ. ಬೇರುಗಳು ಗಟ್ಟಿಯಾಗದ ಹೊರತು ಮರದಲ್ಲಿ ಹಣ್ಣುಗಳು ಬಿಡುವುದಿಲ್ಲ. ನಿನ್ನ ಪರಿಶ್ರಮದ ಮೇಲೆ ಭರವಸೆ ಇಟ್ಟು ತಾಳ್ಮೆಯಿಂದ ಕಾಯಿ. ಸೂಕ್ತ ಸಮಯದಲ್ಲಿ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಇತರರ ಆಡಂಬರದ ಜೀವನವನ್ನು ನೋಡಿ ನಿನ್ನ ಬದುಕನ್ನು ಕೀಳಾಗಿ ಕಾಣಬೇಡ. ಪ್ರತಿಯೊಬ್ಬ ಪಯಣವೂ ಕೂಡ ವಿಭಿನ್ನವಾಗಿಯೇ ಇರುತ್ತದೆ. ನಿನಗೆ ಸಿಕ್ಕಿರುವಂತಹ ಜೀವನವೇ ಒಂದು ಅದ್ಭುತವಾಗಿರುವಂತಹ ಕೊಡುಗೆ. ನಿನ್ನನ್ನು ನೀನು ಗೌರವಿಸುವುದನ್ನು ಮೊದಲು ಕಲಿತು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಒಂದು ಬಾಗಿಲು ಮುಚ್ಚಿದರೆ ಬಾಗಿಲು ಹೋಯಿತು ಎಂದು ದುಃಖಕ್ಕೆ ಒಳಗಾಗಬೇಡ. ಮತ್ತೊಂದು ಬಾಗಿಲು ಎನ್ನುವುದು ನಿನಗಾಗಿ ತೆರೆದೇ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ನಾಳೆಯ ದಿನ ಏನಾಗುವುದೋ ಎಂಬ ಅನಗತ್ಯ ಯೋಚನೆಗಳಿಂದ ಇಂದಿನ ಸುಂದರವಾಗಿರುವಂತಹ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಕೈಯಲ್ಲಿ ಇರುವುದು ಕೇವಲ ಇಂದಿನ ಕರ್ತವ್ಯ ಮಾತ್ರ. ಭವಿಷ್ಯದ ಭಾರವನ್ನು ನನಗೆ ಬಿಟ್ಟು ಬಿಡು. ನಿನ್ನ ಮನಸ್ಸನ್ನು ನೀನು ಹಗುರ ಮಾಡಿಕೋ. ನಾಳೆ ಏನಾಗುವುದೋ ಎಂಬ ಭಯ ಇಂದಿನ ನೆಮ್ಮದಿಯನ್ನು ಕದಡುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಡೆದು ಹೋದದ್ದರ ಬಗ್ಗೆ ಚಿಂತಿಸಬೇಡ, ನಡೆಯುವುದರ ಬಗ್ಗೆ ಭಯ ಪಡಬೇಡ. ವರ್ತಮಾನದಲ್ಲಿ ಬದುಕು ನಮ್ಮ ಕೈಯಲ್ಲಿ ಇರುವುದು ಕೇವಲ ಪ್ರಯತ್ನ ಮಾತ್ರ. ಫಲಿತಾಂಶವನ್ನು ದೇವರು ಕರುಣಿಸಬೇಕು.
ಜೀವನದಲ್ಲಿ ಎಲ್ಲವೂ ಕೂಡ ನಾವು ಅಂದುಕೊಂಡಂತೆಯೇ ನಡೆಯುವುದಿಲ್ಲ. ಅದು ಪ್ರಕೃತಿಯ ನಿಯಮ. ಬಂದ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಸ್ವೀಕರಿಸುವುದೇ ನಿಜವಾದ ಜ್ಞಾನಿಯ ಲಕ್ಷಣ ಎನ್ನುವುದನ್ನು ಮರೆಯಲೇಬೇಡಿ. ಭಯವೇ ಎಲ್ಲ ದುಃಖಗಳ ಮೂಲ, ಧೈರ್ಯವೇ ಯಶಸ್ಸಿನ ಮೂಲ ಹೆಜ್ಜೆ. ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿ ಇದ್ದರೂ ಕೂಡ ಎದುರಿಸಿ ನಿಲ್ಲು. ನಿನ್ನೊಳಗಿನ ಶಕ್ತಿ ನಿನಗೆ ತಿಳಿಯುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಇಂದಿನ ಕಠಿಣವಾಗಿರುವಂತಹ ಪರಿಶ್ರಮವೇ ನಾಳೆಯ ನಿನ್ನ ಯಶಸ್ಸಿನ ಉಡುಗೊರೆ. ಫಲಿತಾಂಶ ಏನೇ ಬರಲಿ ನಿನ್ನ ಪ್ರಯತ್ನದಲ್ಲಿ ಮಾತ್ರ ಎಂದಿಗೂ ಕೂಡ ನೀನು ಎಡುವುದಕ್ಕೆ ಹೋಗಲೇಬೇಡ. ನಮ್ಮ ಪ್ರತಿಯೊಂದು ಅಕೌಂಟ್ಗಳಿಗೂ ಕೂಡ ಒಂದು ಪಾಸ್ವರ್ಡ್ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ನಮ್ಮ ಮನಸ್ಸಿಗೆ ಕೆಟ್ಟ ಆಲೋಚನೆಗಳು ಬರದಂತೆ ಅದು ಸೆಕ್ಯುರಿಟಿ ಇಡಲ್ಲ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನ್ನ ಮನಸ್ಸೇ ನಿನಗೆ ದೊಡ್ಡ ಶತ್ರು ಅಥವಾ ಮಿತ್ರ. ಹೊರಗಿನ ಪ್ರಪಂಚವನ್ನು ನೀನು ಮಾಡುವ ಮುನ್ನ ನಿನ್ನ ಒಳಗಿನ ಪ್ರಪಂಚವನ್ನು ನೀನು ಅಪ್ಡೇಟ್ ಮಾಡಬೇಕಾಗಿರುವುದು ನಿನ್ನ ಕರ್ತವ್ಯ. ಯಾರಿಗೆ ಆ ದೇವರು ಗಂಡು ಮಗುವನ್ನು ಕೊಡುತ್ತಾನೆ ಗೊತ್ತಾ? ಯಾವ ಹೆಣ್ಣಿನ ಬಾಳಿನಲ್ಲಿ ಗಂಡನ ಪ್ರೀತಿಯ ಕೊರತೆ ಇರುತ್ತದೆಯೋ ಅಂಥವರಿಗೆ ಗಂಡು ಮಗುವನ್ನು ಕರುಣಿಸುತ್ತಾನೆ. ದೇವರು ಏನೇ ಕೊಟ್ಟರೂ ಕೂಡ ಎಲ್ಲವನ್ನ ಸ್ವೀಕರಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಅವನು ಎಲ್ಲವನ್ನ ಒಳ್ಳೆಯದನ್ನೇ ಮಾಡುತ್ತಾನೆ ಎನ್ನುವ ನಂಬಿಕೆಯಲ್ಲಿ ಜೀವನವನ್ನು ಕಳೆಯಬೇಕು. ತಾಳಿ ಕಟ್ಟಿದ ಹೆಂಡತಿಗೋಸ್ಕರ ತಲೆ ಬಾಗುವುದರಲ್ಲಿ ತಪ್ಪು ಏನೂ ಕೂಡ ಇಲ್ಲ. ತಂದೆ ತಾಯಿಯ ನಂತರ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಉದ್ದಕ್ಕೂ ಕೂಡ ಇರುವವಳು ಹೆಂಡತಿಯೇ ಎನ್ನುವುದನ್ನು ಮರೆಯಲೇಬೇಡಿ. ದೇವರ ಮುಂದೆ ಕೂತು ಬಿಕ್ಕಿ ಬಿಕ್ಕಿ ಅಳುವಷ್ಟು ಯಾವ ಹೆಣ್ಣಿಗೂ ಕೂಡ ತೊಂದರೆ ಕೊಡಬೇಡ. ಕರ್ಮದ ಫಲ ತಿರುಗಿದರೆ ಅವನು ಹಾಕಿದ ಕಣ್ಣೀರಿಗಿಂತ ಜಾಸ್ತಿ ನೀನು ಕಣ್ಣೀರನ್ನು ಹಾಕಬೇಕಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ನಿಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟವನ್ನು ನೀವು ಹೇಗೆ ಮಾಡುತ್ತೀರಾ ಎನ್ನುವುದರ ಮೇಲೆ ಮುಂದಿನ ನಿಮ್ಮ ಜೀವನ ಎನ್ನುವುದು ಅವಲಂಬಿತವಾಗಿರುತ್ತದೆ. ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನ, ಮದುವೆಯಾದರೆ ತಂದೆ ತಾಯಿಯನ್ನ, ಮಕ್ಕಳಾದರೆ ಒಡ ಹುಟ್ಟಿದವರನ್ನ ಮರೆಯುತ್ತಾನೆ. ಆದರೆ ಅವನ ಕೊನೆಯ ದಿನಗಳಲ್ಲಿ ಎಲ್ಲವನ್ನ ನೆನಪಿಸಿಕೊಳ್ಳುತ್ತಾನೆ. ಜೀವನವೇ ಹಾಗೆ ನೋಡಿ. ಜೀವನದಲ್ಲಿ ಅತಿ ಕಠಿಣವಾಗಿರುವಂತಹ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ ಎಂಬ ಧ್ವನಿ ಬರುತ್ತದೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಏಕೆ ಅನಗತ್ಯವಾಗಿ ಚಿಂತೆಗೆ ಒಳಗಾಗಿರುವಿರಿ? ಯಾರಿಗಾಗಿ ಏಕೆ ನೀವು ಹೆದರುತ್ತೀರಿ? ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಅದರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ವಿನಿಯೋಗ ಮಾಡುತ್ತೀರಾ ಹೇಳಿ? ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನವನ್ನು ಪಡಬೇಡ. ಅದು ಅಸಾಧ್ಯವಾಗಿರುವಂತಹ ಕೆಲಸ. ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಲು ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೊರಟು ಹೋಗುವಾಗ ತಾನು ಇಡೀ ಜೀವನದಲ್ಲಿ ಮಾಡಿರುವಂತಹ ಕರ್ಮ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸುವವರು ಅವರೆಂದಿಗೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವಿಲ್ಲ. ಅಂಥವರಿಂದ ದೂರ ಇರುವುದೇ ಒಳ್ಳೆಯದು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನಾವು ನೋಡಬೇಕು. ಒಬ್ಬರ ಸರಳವಾಗಿರುವಂತಹ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತಲೂ ಕೂಡ ಸರಳ ಯಾವುದೂ ಕೂಡ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಕೂಡ ಸೋಲಿಸುವಂತಹ ಸಾಮರ್ಥ್ಯ ಇದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿ ಇರುತ್ತದೆಯೋ ಅಂದು ನೀವು ಯಾರನ್ನೂ ಕೂಡ ಕಳೆದುಕೊಳ್ಳುವುದೇ ಇಲ್ಲ, ಬದಲಾಗಿ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೊಬ್ಬ ಎಲ್ಲವನ್ನ ವೀಕ್ಷಣೆ ಮಾಡುತ್ತಿರುವವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯವನ್ನು ಒದಗಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿ ಇರಿ, ಹಣ ಬಂದರೆ ಸರಳವಾಗಿ ಇರಿ. ಹಕ್ಕನ್ನು ಪಡೆದ ನಂತರ ವಿನಯವಾಗಿ ಇರಿ, ನೀವು ಕೋಪಗೊಂಡಾಗ ಶಾಂತವಾಗಿ ಇರಿ. ಇದನ್ನೇ ಜೀವನದ ನಿರ್ವಹಣೆ ಎಂದು ಕರೆಯುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ನದಿಯ ನೀರು ಹೇಗೆ ರಭಸವಾಗಿ ಹರಿಯುವುದೋ ಸ್ವಲ್ಪ ಸಮಯ ನಂತರ
ತಿಳಿಯುವುದೋ ಹಾಗೆಯೇ ಸ್ವಲ್ಪ ಸಮಯದ ನಂತರ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಕಂಡುಕೊಳ್ಳುವಂತೆ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕಷ್ಟ ಕಾಲದಲ್ಲಿ ನಿನಗೆ ನೆರವಾಗುವವರು, ಕಷ್ಟದ ವೇಳೆ ನಿನ್ನ ಕೈ ಬಿಟ್ಟವರು ಮತ್ತು ನಿನ್ನನ್ನು ಕಷ್ಟಕ್ಕೆ ದೂಡಿದವರು, ಈ ಮೂವರನ್ನು ಎಂದಿಗೂ ಕೂಡ ಜೀವನದಲ್ಲಿ ನೀನು ಮರೆಯುವುದಕ್ಕೆ ಹೋಗಲೇಬೇಡ. ಸತ್ಯದ ದಾರಿಯಲ್ಲಿಯೇ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆ ಎತ್ತುವುದಕ್ಕೆ ನಾನು ಬಂದೇ ಬರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀವು ಯಾರನ್ನಾದರೂ ಪ್ರೀತಿಸಿದಾಗ ನಿಮ್ಮ ಪೂರ್ಣ ಹೃದಯದಿಂದ ಅವರನ್ನು ಪ್ರೀತಿಸಿ. ಏನನ್ನ ಪಡೆಯಲು ಪ್ರಯತ್ನಿಸಬೇಡಿ, ಬದಲಾಗಿ ಶಾಂತಿಯನ್ನು ಕಂಡುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದನ್ನು ನೋಡಿ. ಪ್ರಪಂಚಕ್ಕೆ ಗೆಳೆತನ ಮಹತ್ವವನ್ನು ಸಾರಿದ ಮೊದಲ ವ್ಯಕ್ತಿ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮ. ಬಡವನಾದ ಸುಧಾಮನ ಮನೆಗೆ ಹೋಗಿ ಅವಲಕ್ಕಿಯನ್ನು ತಿಂದ. ದೇವಾಂಶ ಸಂಭೂತನಾದರೂ ಕೂಡ ಅರ್ಜುನನ ರಥಕ್ಕೆ ಸಾರಥಿಯಾದ. ಅರ್ಜುನನ ಜೀವನಕ್ಕೆ ಕುತ್ತು ಬಂದಾಗ ತಾನು ಮಾಡಿದ್ದಂತಹ ಪ್ರತಿಜ್ಞೆಯನ್ನು ಮರೆತು ಕೈಯಲ್ಲಿ ಶಸ್ತ್ರವನ್ನು ಹಿಡಿದ. ಇದೇ ನಾವು ನಿಜವಾದ ಸ್ನೇಹಿತರು ಎಂದು ಭಾವಿಸುವುದು. ಮಾತನಾಡುವ ಮುನ್ನ ಬಳಸುವಂತಹ ಪದಗಳ ಅರಿವು ಎನ್ನುವುದು ಇರಬೇಕು. ಪದ ಬಳಸಿದ ನಂತರ ಅದು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತೆ ಇರಲೇಬಾರದು. ಬದಲಾವಣೆ ಯಾವತ್ತಿಗೂ ಕೂಡ ಭಯವನ್ನು ಪಡುವುದಕ್ಕೆ ಹೋಗಬೇಡಿ. ನೀವು ಕಳೆದುಕೊಳ್ಳುವುದಕ್ಕಿಂತ 100 ಪಟ್ಟು ಹೆಚ್ಚಾಗಿ ನೀವು ಪಡೆಯುತ್ತೀರಾ ಎನ್ನುವುದನ್ನು ಮರೆಯಲೇಬೇಡಿ. ನಾನೇ ಆದಿಯು, ನಾನೇ ಅಂತ್ಯವು, ಸಕಲವೂ ನಾನೇ ಆಗಿದ್ದೇನೆ. ನನ್ನನ್ನು ನಂಬುವುದಾದರೆ ಪೂರ್ಣ ಮನಸ್ಸಿನಿಂದ ಅನುಮಾನವಿಲ್ಲದೆ ನಂಬು. ಹಾಗಿದ್ದಲ್ಲಿ ಮಾತ್ರ ನಿನಗೆ ನಾನು ಸಿಗುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ತನ್ನ ಗುಟ್ಟನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾನೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. 100 ಬಾಗಿಲು ಮುಚ್ಚಿದರೆ ಏನಂತೆ? ದೇವರು ಒಂದು ಬೆಳಕನ್ನು ತೋರುವಂತಹ ಮಾರ್ಗವನ್ನು ಇಟ್ಟೇ ಇರುತ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಹೆದರುವ ಅವಶ್ಯಕತೆ ಎನ್ನುವುದು ಇರುವುದೇ ಇಲ್ಲ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕಷ್ಟಗಳು ಬಂದಾಗ ದೇವರ ಬೆಲೆ, ತಾಯಿ ಇಲ್ಲದೇ ಇದ್ದಾಗ ಪ್ರೀತಿಯ ಬೆಲೆ, ಹಸಿವು ಆದಾಗ ಅನ್ನದ ಬೆಲೆ, ಕೆಲಸ ಇಲ್ಲದೆ ಇದ್ದಾಗ ಹಣದ ಬೆಲೆ, ಸಂಬಂಧಗಳು ದೂರವಾದಾಗ ಮನುಷ್ಯನ ಬೆಲೆ, ಸೋತಾಗ ಗೆಲುವಿನ ಬೆಲೆ ಏನು ಎನ್ನುವುದು ನಮಗೆ ಅರಿವಿಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಮನುಷ್ಯ ತನ್ನಲ್ಲಿ ಇರುವಂತಹ ಗುಣ ನಡತೆಯಿಂದ ದೊಡ್ಡವನಾಗುತ್ತಾನೆಯೇ ಹೊರತು ಅವನ ಆಸ್ತಿ ಅಂತಸ್ತುಗಳಿಂದ ದೊಡ್ಡವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕಾಣದ ದಾರಿಯಲ್ಲಿ ದೂರವೇ ಉಳಿದು ಬಿಡು. ನಿನ್ನವರೇ ನಿನಗೆ ನೀಡುತ್ತಿರುವಂತಹ ಕಷ್ಟಗಳಿಂದ ನೀನು ದೂರವೇ ಜೀವನವನ್ನು ಸಾಗಿಸಬಿಡು. ಜೀವನದಲ್ಲಿ ಯಾರನ್ನಾದರೂ ಕೂಡ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನೂ ಕೂಡ ಆಗುತ್ತದೆ, ನಾನು ಕೂಡ ನೋಡುತ್ತೇನೆ ಎಂದು ನಿಮ್ಮನ್ನು ಅವಮಾನ ಮಾಡಿದವರಿಗೆ ಎಂದಿಗೂ ಕೂಡ ಮರೆಯಲೇಬೇಡಿ. ಅಂಥವರ ಮುಂದೆಯೇ ನೀವು ಜೀವನದಲ್ಲಿ ಸಾಧಿಸಿ ತೋರಿಸುವುದನ್ನು ಮಾಡಬೇಕು. ಪ್ರಪಂಚದಲ್ಲಿ ಯಾರನ್ನೂ ಕೂಡ ಬೇಕಾದರೂ ಕೂಡ ಸೋಲಿಸಬಹುದು, ಆದರೆ ಸೋಲಿನಲ್ಲಿಯೂ ಕೂಡ ನಗುವವರನ್ನು ಎಂದಿಗೂ ಕೂಡ ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ತುಂಬ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ನಿಮ್ಮ ಜೀವನದ ಬಗ್ಗೆ ನಾನು ಏನಾದರೂ ಯೋಚನೆಯನ್ನು ಮಾಡಿಯೇ ನೀಡಿರುತ್ತೇನೆ ಎನ್ನುವುದನ್ನು ಮರೆಯಲೇಬೇಡಿ. ಇಂದು ಇಲ್ಲದ ನಾಳೆ ಇರಬಹುದು. ಆದ್ದರಿಂದ ಇಲ್ಲದಕ್ಕಿಂತ ಚಿಂತಿಸದೆ ಜೀವನದಲ್ಲಿ ಸಾಗುವುದೇ ಉತ್ತಮವಾದದ್ದು ಎನ್ನುವುದನ್ನು ಮರೆಯಲೇಬೇಡಿ. ಸಂಬಂಧ ಯಾವುದೇ ಇರಲಿ, ನಂಬಿಕೆ ಅದರ ಅಡಿಪಾಯ ಇದ್ದಂತೆ. ನಂಬಿಕೆ ಎಷ್ಟು ಇರುತ್ತದೆಯೋ ಸಂಬಂಧ ಅಷ್ಟೇ ಗಟ್ಟಿಯಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬಯಕೆ ಎನಿಸಿದ್ದಲ್ಲಿ ಪಡೆದುಕೊಂಡರೆ, ಬೇಕೆನಿಸಿದ್ದೆಲ್ಲವನ್ನ ಪಡೆದುಕೊಂಡರೆ ಅದು ಯಶಸ್ಸು. ಪಡೆದದ್ದಷ್ಟೇ ಅನುಭವಿಸಿದರೆ ಅದು ಆನಂದ. ಇರುವುದರಲ್ಲಿಯೇ ಸುಖವಿದ್ದರೆ ಅದು ನೆಮ್ಮದಿ. ಇರುವುದೆಲ್ಲವನ್ನ ಬಿಟ್ಟರೆ ಅದು ಸಂತೃಪ್ತಿ. ಜೀವನದಲ್ಲಿ ಯಾವಾಗಲೂ ಕೂಡ ಸಂತೃಪ್ತಿಯಿಂದ ಬದುಕುವುದನ್ನು ನೋಡಬೇಕು. ನಂಬಿಕೆಯನ್ನು ಮೋಸ ಮಾಡುವುದಕ್ಕೆ ಉಪಯೋಗಿಸಿಕೊಳ್ಳಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ. ಭಾವನೆಗಳ ಜೊತೆಗೆ ಆಟವನ್ನು ಆಡುವುದಕ್ಕೆ ನೋಡಬೇಡಿ. ಎಲ್ಲರಿಗೂ ಅವರದ್ದೇ ಆಗಿರುವಂತಹ ವ್ಯಕ್ತಿತ್ವ ಎನ್ನುವುದು ಇರುತ್ತದೆ. ಅವರ ಜೀವನದ ಜೊತೆಗೆ ಆಟ ಆಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ರೀತಿಯಾಗಿರುವಂತಹ ಪ್ರತಿಫಲವನ್ನು ನಿರೀಕ್ಷೆ ಮಾಡುವುದಕ್ಕೆ ಹೋಗಲೇಬೇಡಿ. ಯಾವುದು ನಿಮ್ಮ
ಆಸೆ ಆಕಾಂಕ್ಷೆಗಳು ಇರುತ್ತದೆಯೋ ಅದರ ಕಡೆಗೆ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಕೆಲಸದ ಕಡೆಗೆ ನೀವು ಶ್ರದ್ಧೆಯಿಂದ ಕೆಲಸ ಮಾಡಿ. ಜೀವನದಲ್ಲಿ ಯಾವುದು ನಿಮಗೆ ದಕ್ಕಬೇಕೋ ಅದು ದಕ್ಕೇ ದಕ್ಕುತ್ತದೆ. ಜೀವನದಲ್ಲಿ ಅದೇನೇ ಕಷ್ಟಗಳು ಎದುರಾದರೂ ಕೂಡ ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಕುಟುಂಬ ಹಾಗೂ ನಿಮ್ಮ ಘನತೆಯನ್ನು ಎಂದಿಗೂ ಕೂಡ ಬಿಟ್ಟು ಕೊಡುವುದಕ್ಕೆ ಹೋಗಲೇಬೇಡಿ. ಸಮಯವನ್ನು ಎಂದಿಗೂ ಕೂಡ ದೂಷಿಸುವುದಕ್ಕೆ ಹೋಗಬೇಡಿ, ಏಕೆಂದರೆ ಕೇವಲ ಅದು ಮಾತ್ರವೇ ಮನುಷ್ಯನ ನಿಜವಾದ ಸ್ವರೂಪವನ್ನು ತೋರಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗೆ ಅವರ ಮುಂದೆ ನಿಮ್ಮ ಮನಸ್ಸನ್ನು ಎಷ್ಟೇ ತೆರೆದಿಟ್ಟರೂ ಕೂಡ ಯಾವ ಪ್ರಯೋಜನವೂ ಕೂಡ ಆಗುವುದಿಲ್ಲ. ಏಕೆಂದರೆ ಮತ್ತೊಬ್ಬರಿಗಾಗಿ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮವರಾಗುವುದಕ್ಕೆ ಹೇಗೆ ಸಾಧ್ಯ? ಆದರೆ ನಿಮ್ಮ ಎದುರಿಗೆ ನಿಮ್ಮಂಥವರಂತೆ ನಟಿಸುತ್ತಾರೆ. ಆದರೆ ಅದನ್ನು ತಿಳಿಯಿರಿ, ಅದು ಕೇವಲ ಬೂಟಾಟಿಕೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನು ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.